ಪಿ ಜಿ ಬಿ ಪಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬಿಲ್ಡಿಂಗ್ ಮೇಲೆ ನಾವು ಏನು ಕನ್ಸ್ಟ್ರಕ್ಷನ್ಸ್ ಮಾಡಿರ್ತೀವಿ ಅಥವಾ ರಿನೋವೇಷನ್ಸ್ ಮಾಡಿರ್ತೀವಿ, ಸೊ ಅದರದ್ದು ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಬಿಲ್ಡಿಂಗದ್ದು ಒಂದು ಓನರ್ ಇರ್ಬೋದು ಅಥವಾ ಅದನ್ನು ರೆಂಟ್ ಮೇಲೆ ಅದು ತೊಗೊಂಡಿರ್ಬೋದು. ಈಗ ಓನರ್ ಇದ್ದರೆ ಅವು ಕೆಲವೊಂದು ಎಕ್ಸ್ಪೆನ್ಸಸ್ ಏನಿರ್ತವೆ, ರಿಪೇರ್ ಆಗಲಿ, ಮೇಂಟೆನೆನ್ಸ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಸೊ ಇವೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಹಾಕಿ ಅದನ್ನು ಎಕ್ಸ್ಪೆನ್ಸಸ್ ಕ್ಲೇಮ್ ಮಾಡ್ಕೋತಾರೆ ಓನರು. ಬಟ್ ಏನಾದರೂ ಹೆವಿ ಎಕ್ಸ್ಪೆಂಡಿಚರ್ಸ್ ಆತಂದರೆ ಅಥವಾ ರಿನೋವೇಷನ್ಸ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಆತಂದರೆ ಅದರ ಮೇಲೆ ಡೆಪ್ರಿಸಿಯೇಷನ್ ಅಂತ ಅದನ್ನು ನಾವು ಓನರ್ ಕ್ಲೇಮ್ ಮಾಡ್ಕೋತಾರೆ. ಸೊ ಡೆಪ್ರಿಸಿಯೇಷನ್ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಹಾಕಿ ಅದು ಎಕ್ಸ್ಪೆನ್ಸಸ್ ಕ್ಲೇಮ್ ಮಾಡ್ಕೋತಾರೆ. ಬಟ್ ಸಪೋಸ್ ಆ ಬಿಲ್ಡಿಂಗನ್ನು ರೆಂಟ್ ಮೇಲೆ ಟೆನೆಂಟ್ ತೊಗೊಂಡಾಗ, ಸೊ ಟೆನೆಂಟದ್ದು ಎಕ್ಸ್ಪೆನ್ಸಸ್ ಏನಿರುತ್ತೆ, ಒಂದು ಟೆನೆಂಟ್ ಅಂದರೆ ಬಾಡಿಗೆದಾರ ಏನು ಕೊಟ್ಟಿರ್ತಾರೆ, ಒಂದು ರೆಂಟ್ ಕೊಟ್ಟಿರ್ತಾರೆ, ಆಮೇಲೆ ಸಣ್ಣ ಪುಟ್ಟ ಏನಾದರೂ ರಿಪೇರ್ಸ್ ಇರ್ಬೋದು ಅಥವಾ ಇನ್ಶೂರೆನ್ಸ್ ಇರ್ಬೋದು. ಇವೆಲ್ಲ ಎಕ್ಸ್ಪೆನ್ಸಸ್ ಇದ್ದರೆ ಟೆನೆಂಟ್ ಕೂಡ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಹಾಕಿ ಇವೆಲ್ಲ ಎಕ್ಸ್ಪೆನ್ಸಸ್ ಕ್ಲೇಮ್ ಮಾಡ್ಕೋಬೋದು. ಬಟ್ ಸಪೋಸ್ ಟೆನೆಂಟ್ ಕೂಡ ಇಲ್ಲಿ ರಿಪೇರ್ಸ್ ಮೇಂಟೆನೆನ್ಸ್ ಹೆವಿ ರಿಪೇರ್ಸ್ ಇತ್ತಂದರೆ, ಅಂದರೆ ಏನಾದರೂ ರಿನೋವೇಷನ್ಸ್ ಮಾಡೋದಿದ್ರು ಅಥವಾ ಏನಾದರೂ ಕನ್ಸ್ಟ್ರಕ್ಷನ್ಸ್ ಇತ್ತಂದರೆ ಇದ್ರ ಮೇಲೆ ಓನರ್ ಇದ್ದರೆ ನಾವು ಡೆಪ್ರಿಸಿಯೇಷನ್ ಕ್ಲೇಮ್ ಮಾಡ್ತೀವಿ. ಬಟ್ ಟೆನೆಂಟ್ ಇದ್ದರೂ ಕೂಡ ಇವರಿಗೆ ನಾವು ಫ್ರ್ಯಾಕ್ಷನಲ್ ಓನರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇವು ಏನಾದರೂ ಹೆವಿ ರಿಪೇರ್ಸ್ ಎಕ್ಸ್ಪೆನ್ಸಸ್ ಇತ್ತಂದರೆ ಅಥವಾ ಕನ್ಸ್ಟ್ರಕ್ಷನ್ಸ್ ಇತ್ತಂದರೆ ಈವನ್ ಟೆನೆಂಟ್ ಕೂಡ ಇಲ್ಲಿ ನಾವು ಡೆಪ್ರಿಸಿಯೇಷನ್ಸ್ ಕ್ಲೇಮ್ ಮಾಡ್ಕೋಬೋದು. ಈ ಡೆಪ್ರಿಸಿಯೇಷನ್ ಕೂಡ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಡೆಬಿಟ್ ಹಾಕಿ ಅದೇ ಟೆನೆಂಟ್ ಕೂಡ ಡೆಪ್ರಿಸಿಯೇಷನ್ ಕ್ಲೇಮ್ ಮಾಡ್ಕೋಬೋದು. ನಾವು ಇಲ್ಲಿ ಟೆನೆಂಟ್ಗೆ ಫ್ರ್ಯಾಕ್ಷನಲ್ ಓನರ್ ಅಂತ ಹೇಳ್ತೀವಿ.